ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ವೆಹಿಕಲ್ ಟಾಟಾದವರು ಹೊಸದಾಗಿ ರೀಲಾಂಚ್ ಮಾಡಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್. ಟಾಟಾ ಸಫಾರಿ ಇದರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ ಏನು ಅಂತ ಹೇಳಿದರೆ, ಟಾಟಾದವರು ಇದನ್ನು ಮೊದಲ ಬಾರಿಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವಂಥದ್ದು. ಅಂದರೆ 1998 ಫಸ್ಟ್ ಸಫಾರಿನ ಲಾಂಚ್ ಮಾಡಿರುವಂಥದ್ದು. 3 ಲೀಟರ್ ಪೆಟ್ರೋಲ್ ಇಂಜಿನ್ ಇದನ್ನು 2007 ಲಾಂಚ್ ಮಾಡಿದರು. ಅದಾದ ಮೇಲೆ ಈ ಥರ ಲಾಂಚ್ ಮಾಡಿರೋ ಸಫಾರಿಗೆ ಇನ್ನೂ ಹೆಚ್ಚು ಫೀಚರ್ಸ್ನ ಆ್ಯಡ್ ಆನ್ ಮಾಡಿಕೊಂಡು ಇತ್ತೀಚೆಗಷ್ಟೇ ಅಂದರೆ January 19, 2013 ನಮ್ಮ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಹೊಸದಾಗಿ ಲಾಂಚ್ ಆಗಿರುವ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಫೀಚರ್ಸ್ ಏನೇನಿದೆ ಬನ್ನಿ ನೋಡ್ಕೊಂಬರೋಣ. ಸೊ ಒಂದು SUV ಅಂತ ಹೇಳಿದರೆ ಅದಕ್ಕೆ ಅಗ್ರೆಸಿವ್ ಲುಕ್ ಇರಲೇಬೇಕು. ಹಾಗಾಗಿ ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಔಟ್ಲುಕ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ ಏರೋಡೈನಾಮಿಕ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಪವರ್ಫುಲ್ ಬಲ್ಜಸ್ ಕೊಟ್ಟಿರೋದ್ರಿಂದ ಏರ್ ಕಟ್ ನೀಟಾಗಿ ಆಗುತ್ತೆ. ಹಾಗಾಗಿ ಇದರ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಅಷ್ಟೇ ಅಲ್ಲ, ಪವರ್ಫುಲ್ ಗ್ರಿಲ್ಸ್ ಕೊಟ್ಟಿದ್ದಾರೆ ವಿತ್ ಅ ಕಂಪನಿ ಲೋಗೋ. ಸೊ ಇವೆರಡು ಕೊಟ್ಟಿದ್ದರಿಂದ ಒಂದು ಬೋಲ್ಡ್ ಲುಕ್, ಒಂದು ಟಫ್ ಲುಕ್ ಸೊ ಈ SUVಗಿದೆ. ಇನ್ನು ಇದರ ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಈ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸಲ್ಲಿರುವಂತಹ ಬೆನಿಫಿಟ್ ಏನು ಅಂತ ಹೇಳಿದರೆ, ಒಂದು ಅಫ್ಕೋರ್ಸ್ ವೈಡರ್ ವಿಷನ್ ನಿಮಗೆ 100% ಗ್ಯಾರಂಟಿ. ಸೊ ಅಷ್ಟೇ ಅಲ್ಲ, ಬ್ರೈಟ್ನೆಸ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ದೂರ ಡಿಸ್ಟೆನ್ಸಲ್ಲಿ ಸೊ ನಿಮಗೆ ಇದರ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸಲ್ಲಿರುವಂಥ ಬೆನಿಫಿಟ್. ಸೊ ಇನ್ನು ಹೇಳೋದಾದರೆ ಇದರ ಫಾಗ್ ಲ್ಯಾಂಪ್ಸ್, ಸೊ ಸ್ಟೈಲಿಶ್ ಫಾಗ್ ಲ್ಯಾಂಪ್ಸ್ ಕೊಟ್ಟಿರೋದ್ರಿಂದ ಹೊಸದಾಗಿ ಲಾಂಚ್ ಆಗಿರುವ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಔಟ್ಲುಕ್ ಸೂಪರ್. ಇನ್ನು ಹೊಸದಾಗಿ ರೀಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಔಟ್ಲುಕ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂತಹ ವೀಲ್ ಬೇಸ್. ಹಾಗಾಗಿ ಇದರಲ್ಲಿ 2650 mm ಕೊಟ್ಟಿದ್ದಾರೆ ವಿಚ್ ಇಸ್ ಟೂ ಸ್ಪೇಷಿಯಸ್. ಇನ್ನು ಇಂಪಾರ್ಟೆಂಟ್ ಇದರ ಗ್ರೌಂಡ್ ಕ್ಲಿಯರೆನ್ಸ್, ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ 200 mm ಕೊಟ್ಟಿದ್ದಾರೆ ವಿಚ್ ಇಸ್ ಗುಡ್ ಫಾರ್ ಇಂಡಿಯನ್ ರೋಡ್ಸ್. ಬಟ್ ಇದರಲ್ಲೊಂದು ಸ್ಪೆಷಾಲಿಟಿ ಇದೆ. ಏನು ಅಂತ ಹೇಳಿದರೆ ಇದರಲ್ಲಿ ಕೊಟ್ಟಿರುವ ವೀಲ್ ಆರ್ಚ್ ಜೊತೆಗೆ ವೀಲ್ ಟು, ಸೊ ಇದರಲ್ಲಿ ತುಂಬ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಯೂಶ್ವಲಿ ಈ ರೀತಿ ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನಮ್ಮ ಇಂಟರ್ನ್ಯಾಷನಲ್ SUVಸಲ್ಲಿ ಮಾತ್ರ. ಬಟ್ ಈ ಥರ ಕಾನ್ಸೆಪ್ಟನ್ನು ನಮ್ಮ ಟಾಟಾ ಸಫಾರಿಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇದರಲ್ಲಿರುವಂಥ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಸಪೋಸ್ ನೀವು ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ ಇಲ್ಲ ಸ್ಲಶಲ್ಲಿ ಈ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಹೇಳಿದಾಗ ವೀಲ್ ಸ್ಪಿನ್ ತುಂಬ ಆಗುತ್ತೆ. ಬಟ್ ಈ ರೀತಿ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ವೀಲ್ ಸ್ಪಿನ್ ತುಂಬ ಆಗೋದಿಲ್ಲ, ಗಾಡಿ ನೀಟಾಗಿ ಮೂವ್ ಆಗುತ್ತೆ. ಸಫಾರಿ ಸ್ಟಾರ್ಮ್ SUV ಇದಕ್ಕೆ ಇನ್ನೂ ಹೆಚ್ಚು ಸ್ಪೋರ್ಟಿವ್ ಲುಕ್ ಕೊಡಲಿಕ್ಕೋಸ್ಕರ ಇದರಲ್ಲಿ ಟಾಪ್ ರೂಫ್ ರೇಲಿಂಗ್ ಕೊಟ್ಟಿದ್ದಾರೆ. ಸೊ ಯೂಶಲಿ ಎಲ್ಲ SUVಸಲ್ಲಿ ಇದು ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದನ್ನ ಸಿಲ್ವರ್ ಕಲರ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಮಿರರಲ್ಲಿರುವ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಟರ್ನಿಂಗ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಕ್ರೋಮ್ ಫಿನಿಶ್ ಕೊಟ್ಟಿರೋದ್ರಿಂದ ಇದರ ಲುಕ್ಸ್ ತುಂಬ ಚೆನ್ನಾಗಿದೆ. ಸ್ಪೆಷಲಾಗಿ ಇನ್ನೂ ಒಂದು ಫೀಚರ್ ಇದರಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಇದೇನಪ್ಪ ಅಂತ ಹೇಳಿದರೆ ಟೈ ಡೌನ್ ಬಾರ್. ಸೊ ಇದೇನಕ್ಕೆ ಅಂತ ಹೇಳಿದರೆ ಯೂಶ್ವಲಿ ನೀವು ಸಫಾರಿಲಿ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ ಅಂತ ಹೇಳಿದಾಗ ತುಂಬ ಲಗೇಜಸ್ ಇದ್ದಾಗ ನೀವು ಟಾಪಲ್ಲಿ ಹಾಕೋಬೋದು, ಜೊತೆಗೆ ಆ ಲಗೇಜಸ್ನ ಅಲ್ಲಿ ಟೈಡ್ ಮಾಡ್ಕೋಬೋದು. ಸೊ ಅದನ್ನು ಸಹ ಸಿಲ್ವರ್ ಕಲರ್ಲಿ ಕೊಟ್ಟಿರೋದ್ರಿಂದ ಟೋಟಲ್ ಆಗಿ ಸಫಾರಿ ಸ್ಟಾರ್ಮ್ ಇದರ ಔಟ್ಲುಕ್ ಸೂಪರ್. ಟಾಟಾ ಸಫಾರಿ ಸ್ಟಾರ್ಮ್ ಇನ್ನಿದ್ರ ರೇರ್ಗೆ ಬಂದಾಗ ಫ್ರಂಟ್ ಲುಕ್ಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ರೇರಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಫಸ್ಟ್ ನೋಟಿಸ್ ಆಗುವಂಥದ್ದು ಇದರಲ್ಲಿ ಕೊಟ್ಟಿರುವಂಥ ಹೈಮೌಂಟ್ ಸ್ಟಾಪ್ ಲ್ಯಾಂಪ್ ಜೊತೆಗೆ ಇದರಲ್ಲಿ ಕೊಟ್ಟಿರುವಂಥ ಇಂಟಿಗ್ರೇಟೆಡ್ ಏರೋಡೈನಾಮಿಕ್ ಸ್ಪಾಯ್ಲರ್. ಸೊ ಎರಡು ಕೊಟ್ಟಿದ್ದರಿಂದ ಒಂದು ಸ್ಪೋರ್ಟಿವ್ ಲುಕ್ ಕೊಟ್ಟಾಗಾಯಿತು. ಹಾಗೆಯೇ ಇದು ಟಾಪ್ ಎಂಡ್ ಆದ್ದರಿಂದ ಇದರಲ್ಲಿ ಡಿಫಾಗರ್ ಕೊಟ್ಟಿದ್ದಾರೆ, ಜೊತೆಗೆ ಆಟೋಮೆಟಿಕ್ ವೈಪರ್ ಸಹ ಕೊಟ್ಟಿದ್ದಾರೆ. ಸೊ ಇನ್ನೂ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿರುವಂಥ ಫಾಗ್ ಲ್ಯಾಂಪ್.
ಸೊ ಫಾಗ್ ಲ್ಯಾಂಪ್ ವಿತ್ ರಿಫ್ಲೆಕ್ಟರ್, ಯೂಶಲಿ ಬೇರೆ ಕಾರ್ಸಲ್ಲಿ ಫಾಗ್ ಲ್ಯಾಂಪ್ ಬೇರೆ ರಿಫ್ಲೆಕ್ಟರ್ ಬೇರೆ ಇರುತ್ತೆ, ಬಟ್ ಇದರಲ್ಲಿ ಒಂದೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂಥ ಅಡಿಷ್ನಲ್ ಸೆಟ್. ಸೊ ಇನ್ನೂ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿ ಟಾಟಾದವರ ಎಂಬ್ಲಮ್ ಹಾಗೂ ಲೋಗೋನ ಸಹ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗೆಯೇ ಇನ್ನೂ ಹೇಳೋದಾದರೆ ಇದರಲ್ಲಿ ಟ್ವಿನ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಹಾಗಾಗಿ ಇದರ ರೇರಲ್ಲಿರುವಂಥ ಕಂಪ್ರೆಷನ್ನ ಕಮ್ಮಿ ಮಾಡುತ್ತೆ. ಸೊ ಇದರಿಂದ ಇದರ ಪರ್ಫಾರ್ಮೆನ್ಸ್ ಸೂಪರ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ಪೋರ್ಟಿವ್ ಲುಕ್ ಸಹ ಹೆಚ್ಚಾಗಿರುತ್ತೆ. ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕಾ? ಡೆಫಿನೆಟ್ಲಿ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್.